ನಮಸ್ಕಾರ. ಬಾಂಗ್ಲಾದೇಶದ ರಾಜಕೀಯದಲ್ಲಿ ಅಕ್ಷರಶಃ ಒಂದು ಬಿರುಗಾಳಿಯೇ ಎದ್ದಿದೆ. ಇತ್ತೀಚೆಗೆ ಚುನಾವಣೆ ಮುಗಿದು ತಾರಿಕ್ ರಹಮಾನ್ ಅವರು ಹೊಸ ಪ್ರಧಾನಿಯಾಗಿ ಅಧಿಕಾರ ವಹಿಸಿಕೊಂಡಿದ್ದಾರೆ. ಆದರೆ ಅವರು ಅಧಿಕಾರಕ್ಕೆ ಬಂದ ತಕ್ಷಣ ತೆಗೆದುಕೊಂಡಿರೋ ನಿರ್ಧಾರಗಳು ರಾಜಕೀಯ ಪಂಡಿತರನ್ನೇ ದಂಗುಬಡಿಸಿವೆ. ಅದರಲ್ಲೂ ಭಾರತದ ಜೊತೆಗಿನ ಸಂಬಂಧದ ಬಗ್ಗೆ ಅವರು ತಳೆದಿರುವ ನಿಲುವು ಬಾಂಗ್ಲಾ ರಾಜಕಾರಣದಲ್ಲೇ ಒಂದು ದೊಡ್ಡ ತಿರುವು ಅಂತ ಹೇಳಲಾಗ್ತಿದೆ. ಹೌದು, ನೀವು ಕೇಳಿದ್ದು ಸರಿ. ಹೊಸ ಪ್ರಧಾನಿ ತಾರಿಕ್ ರಹಮಾನ್ ಇದಕ್ಕೂ ಮುಂಚೆ ಇದ್ದ ಮಧ್ಯಂತರ ಸರ್ಕಾರದ ನೀತಿಗಳಿಂದ ಸಂಪೂರ್ಣವಾಗಿ 100% ಯೂ-ಟರ್ನ್ ತೆಗೆದುಕೊಂಡಿದ್ದಾರೆ. ಸುಮಾರು 18 ತಿಂಗಳುಗಳ ಕಾಲ ಆಡಳಿತ ನಡೆಸಿದ್ದ ಹಿಂದಿನ ಸರ್ಕಾರದ ನಿರ್ಧಾರಗಳನ್ನು ಎಡಗಾಲಿನಿಂದ ಒದ್ದ ಹಾಗೆ ಮಾಡಿ ಇಡೀ ರಾಜಕೀಯ ಚಿತ್ರಣವನ್ನೇ ಬದಲಿಸಿಬಿಟ್ಟಿದ್ದಾರೆ. ಹಾಗಿದ್ರೆ ಈ ದಿಢೀರ್ ಬದಲಾವಣೆಯ ಹಿಂದಿನ ಅಸಲಿ ಕಾರಣವಾದ್ರೂ ಏನು? ತಾರಿಕ್ ರಹಮಾನ್ ಅವರ ಈ ನಡೆಗಳ ಹಿಂದಿರುವ ಉದ್ದೇಶ ಏನು? ಬಾಂಗ್ಲಾದೇಶದ ರಾಜಕೀಯದಲ್ಲಿ ನಿಜವಾಗಿ ಏನ್ ನಡೀತಿದೆ? ಬನ್ನಿ, ಇದರ ಬಗ್ಗೆ ಆಳವಾಗಿ ವಿಶ್ಲೇಷಣೆ ಮಾಡೋಣ. ಸರಿ, ಮೊದಲಿಗೆ ಬಾಂಗ್ಲಾದೇಶದ ರಾಜಕೀಯದಲ್ಲಿ ಈ ಅಚ್ಚರಿಯ ತಿರುವು ಹೇಗೆ ಬಂತು ಅಂತ ಅರ್ಥ ಮಾಡ್ಕೊಳ್ಳೋಣ. ಯಾಕೆಂದ್ರೆ ಈ ಯೂ-ಟರ್ನ್ ಅನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕಾದ್ರೆ ನಾವು ಮೊದಲು ಇದರ ಹಿನ್ನೆಲೆಯನ್ನ ತಿಳ್ಕೊಳ್ಳೋದು ಬಹಳ ಮುಖ್ಯ. ಅಂದ್ರೆ ತಾರಿಕ್ ರಹಮಾನ್ ಅವರ ನಡೆಗಳನ್ನ ಅರ್ಥ ಮಾಡಿಕೊಳ್ಳೋ, ಶೇಖ್ ಹಸೀನಾ ಅಧಿಕಾರ ಕಳೆದುಕೊಂಡ ನಂತರ ಮಧ್ಯಂತರ ಪ್ರಧಾನಿಯಾಗಿದ್ದ ಮೊಹಮ್ಮದ್ ಯೂನಿಸ್ ಅವರ 18 ತಿಂಗಳ ಆಡಳಿತದ ಬಗ್ಗೆ ನಾವು ನೋಡಲೇಬೇಕು. ಯಾಕಂದ್ರೆ ಅವರ ಆಡಳಿತವೇ ಇವತ್ತಿನ ಈ ಎಲ್ಲಾ ಬದಲಾವಣೆಗಳಿಗೆ ಒಂದು ರೀತಿ ವೇದಿಕೆಯನ್ನ ಸಿದ್ಧಪಡಿಸಿತ್ತು. ನೋಡಿ, ಮೊಹಮ್ಮದ್ ಯೂನಿಸ್ ಅವರ ಸರ್ಕಾರ ದೇಶದ ಪ್ರಮುಖ ಇಸ್ಲಾಮಿಸ್ಟ್ ಪಕ್ಷವಾದ ಜಮಾತ್-ಎ-ಇಸ್ಲಾಮಿಯಿಂದ ಸಿಕ್ಕಾಪಟ್ಟೆ ಪ್ರಭಾವಿತವಾಗಿತ್ತು. ಈ ಸಮಯದಲ್ಲಿ ಒಂದು ಪ್ರಬಲವಾದ ಭಾರತ ವಿರೋಧಿ ನಿಲುವನ್ನು ಪ್ರೋತ್ಸಾಹಿಸಲಾಯಿತು. ಹಿಂದೂ ವಿರೋಧಿ ಮತ್ತು ಭಾರತ ವಿರೋಧಿಯನ್ನು ಭಾವನೆಗಳನ್ನೇ ಇಟ್ಕೊಂಡು ದೊಡ್ಡ ಪ್ರಚಾರವನ್ನೇ ಮಾಡಲಾಯಿತು. ಅಷ್ಟೇ ಅಲ್ಲ, ಗ್ರೇಟರ್ ಬಾಂಗ್ಲಾದೇಶ್ ಅನ್ನೋ ಒಂದು ನಕ್ಷೆಯ ಪರಿಕಲ್ಪನೆಯನ್ನ ಮುಂದೆ ತಂದು ಭಾರತದ ಈಶಾನ್ಯ ರಾಜ್ಯಗಳಾದ ಸಪ್ತ ಸಹೋದರಿಯರನ್ನ ಒಂದು ಪ್ರತ್ಯೇಕ ಪ್ರದೇಶ ಅನ್ನೋ ಹಾಗೆ ಬಿಂಬಿಸೋ ಪ್ರಯತ್ನ ಕೂಡ ನಡೀತು. ಇಂಥ ಒಂದು ಪರಿಸ್ಥಿತಿಯಲ್ಲಿ ಅಧಿಕಾರಕ್ಕೆ ಬಂದ ತಾರಿಕ್ ರಹಮಾನ್ ಒಂದೇ ಒಂದು ನಿರ್ಣಾಯಕ ನಡೆಯ ಮೂಲಕ ಇಡೀ ಆಟವನ್ನೇ ಬದಲಾಯಿಸ್ಬಿಟ್ರು. ಅವರ ಆ ಒಂದೇ ಒಂದು ಮೂವ್ ಯೂನಿಸ್ ಮತ್ತು ಜಮಾತೆ-ಇಸ್ಲಾಮಿಯ ಎಲ್ಲಾ ಯೋಜನೆಗಳನ್ನ ತಲೆಕೆಳಗಾಗುವಂತೆ ಮಾಡಿತು. ಆ ನಿರ್ಣಾಯಕ ನಡೆ ಯಾವುದು ಅಂತ ತಿಳಿಬೇಕಾದ್ರೆ ನಾವು ಮೊದಲು ಜುಲೈ ಚಾರ್ಟರ್ ಬಗ್ಗೆ ತಿಳ್ಕೋಬೇಕು. ಏನಿದು ಜುಲೈ ಚಾರ್ಟರ್ ಅಂದ್ರೆ? ಇದು ಮೊಹಮ್ಮದ್ ಯೂನಿಸ್ ಅವರು ತಂದಿದ್ದ ಒಂದು ಸಂವಿಧಾನಿಕ ಪ್ರಸ್ತಾಪ. ಅದರ 2 ಮುಖ್ಯ ಗುರಿಗಳಿದ್ವು. ಒಂದು, ಪ್ರಧಾನಮಂತ್ರಿಯ ಅಧಿಕಾರಾವಧಿಯನ್ನ ಕೇವಲ 2 ಟರ್ಮ್ಗೆ ಸೀಮಿತಗೊಳಿಸುವುದು. 2, ಪ್ರಧಾನಿಯ ಪವರ್ ಕಡಿಮೆ ಮಾಡಿ ರಾಷ್ಟ್ರಪತಿಗೆ ಹೆಚ್ಚು ಅಧಿಕಾರ ನೀಡುವುದು. ಯೂನಿಸ್ ಅವರ ಪ್ಲಾನ್ ಪ್ರಕಾರ ಹೊಸ ಸರ್ಕಾರ ಪ್ರಮಾಣವಚನ ಸ್ವೀಕರಿಸೋ ಜೊತೆಗೆ ಸಾಂವಿಧಾನಿಕ ಸುಧಾರಣಾ ಮಂಡಳಿಯ ಸದಸ್ಯರೂ ಪ್ರಮಾಣವಚನ ಸ್ವೀಕರಿಸಬೇಕಿತ್ತು. ಅದೇ ಕೊನೆ ಕ್ಷಣದಲ್ಲಿ ತಾರಿಕ್ ರಹಮಾನ್ ಒಂದು ಗೂಗ್ಲಿ ಎಸ್ದೇ ಬಿಟ್ರು. ನಾವು ಸಾಂವಿಧಾನಿಕ ಸುಧಾರಣಾ ಮಂಡಳಿಗೆ ಪ್ರಮಾಣವಚನ ಸ್ವೀಕರಿಸಲ್ಲ ಅಂತ ಹೇಳ್ಬಿಡುವ ಮೂಲಕ ಯೂನಿಸ್ ಅವರನ್ನ ರಾಜಕೀಯವಾಗಿ ಕ್ಲೀನ್ ಬೋಲ್ಡ್ ಮಾಡಿಬಿಟ್ರು. ಹಾಗಿದ್ರೆ ಯಾಕೆ ಇದನ್ನ ಒಂದು ಗೂಗ್ಲಿ ಅಂತ ಹೇಳಲಾಗ್ತಿದೆ? ನೋಡಿ, ಮೇಲೆ ನೋಡಕ್ಕೆ ರೆಹಮಾನ್ ಕೊಟ್ಟ ಕಾರಣ ಬೇರೆ. ಸಂಸತ್ನಲ್ಲಿ ಚರ್ಚೆ ಆಗದೆ ಹೀಗ್ ಮಾಡೋದು ಅಸಂವಿಧಾನಿಕ ಅಂತ ಹೇಳಿದ್ರು. ಆದರೆ ಅದರ ಹಿಂದಿದ್ದ ಅಸಲಿ ಉದ್ದೇಶಗಳೇ ಬೇರೆ. ಒಂದು ರಾಜಕೀಯ ಕುಟುಂಬದಿಂದ ಬಂದಿರೋ ಅವ್ರಿಗೆ ತಮ್ಮ ಅಧಿಕಾರವನ್ನ ಕೇವಲ 2 ಅವಧಿಗೆ ಸೀಮಿತಗೊಳಿಸೋಕೆ ಇಷ್ಟ ಇರಲಿಲ್ಲ. ಹಾಗೆ ಪ್ರಧಾನಿಯ ಪವರ್ ಕಮ್ಮಿ ಮಾಡೋದಕ್ಕೂ ಅವರಿಗೆ ವಿರೋಧವಿತ್ತು. ಸೊ ಇದು ತಮ್ಮ ಅಧಿಕಾರವನ್ನ ಭದ್ರಪಡಿಸಿಕೊಳ್ಳೋಕೆ ಅವರು ಮಾಡಿದ ಒಂದು ಪಕ್ಕಾ ಲೆಕ್ಕಾಚಾರದ ನಡೆ. ಸರಿ, ದೇಶದೊಳಗಿನ ರಾಜಕೀಯದಲ್ಲಿ ಹೀಗೆ ಹಿಡಿತ ಸಾಧಿಸಿದ ಮೇಲೆ ರೆಹಮಾನ್ ಸುಮ್ಮನಾಗ್ಲಿಲ್ಲ. ಅವರ ಮುಂದಿನ ನಡೆ ವಿದೇಶಾಂಗ ನೀತಿಯಲ್ಲಿ, ಅದರಲ್ಲೂ ಮುಖ್ಯವಾಗಿ ಭಾರತದ ಜೊತೆಗಿನ ಸಂಬಂಧದಲ್ಲಿ ಯಾರೂ ಊಹಿಸದಂತಹ ಒಂದು ನಾಟಕೀಯ ಬದಲಾವಣೆಯನ್ನು ತಂದಿದೆ. ನೋಡಿ, ಆರಂಭದಲ್ಲಿ ಅವರ ಪಕ್ಷವಾದ BNPಯ ನಾಯಕ ಸಲಾವುದ್ದೀನ್ ಅಹ್ಮದ್ ಅವರು ಶೇಖ್ ಹಸೀನಾ ಅವರನ್ನ ನಮಗೆ ಹಸ್ತಾಂತರಿಸಬೇಕು ಅಂತ ನಾವು ಭಾರತದ ಮೇಲೆ ನಿರಂತರವಾಗಿ ಒತ್ತಡ ಹೇರ್ತೇವೆ, ಇದರಲ್ಲಿ ನಾವು ಯಶಸ್ವಿಯಾಗ್ತೇವೆ ಅಂತ ಬಹಳ ಕಠಿಣವಾದ ಹೇಳಿಕೆ ಕೊಟ್ಟಿದ್ರು. ಇದು ಭಾರತದ ಜೊತೆಗೆ ಸಂಘರ್ಷಕ್ಕೆ ದಾರಿ ಮಾಡಿಕೊಡ್ಬೋದು ಅಂತಾನೂ ಅಂದಾಜಿಸಲಾಗಿತ್ತು. ಆದರೆ ನೋಡಿ, ಕೆಲವೇ ದಿನಗಳಲ್ಲಿ ಸೀನ್ ಪೂರ್ತಿ ಉಲ್ಟಾ. BNPಯ ಪ್ರಧಾನ ಕಾರ್ಯದರ್ಶಿ ಮಿರ್ಜಾ ಫಕ್ರುಲ್ ಇಸ್ಲಾಂ ಅಲಂಗೀರ್ ಅವರು ದಿ ಹಿಂದೂ ಪತ್ರಿಕೆಗೆ ಮಾತಾಡ್ತಾ ಹಸೀನಾ ಭಾರತದಲ್ಲಿಳುವುದು ಬಾಂಗ್ಲಾದೇಶ ಮತ್ತು ಭಾರತದ ಸಂಬಂಧಕ್ಕೆ ಯಾವತ್ತೂ ಅಡ್ಡಿಯಾಗಲ್ಲ ಅಂತ ಹೇಳೋ ಮೂಲಕ ಸಂಪೂರ್ಣ ಯೂ-ಟರ್ನ್ ಹೊಡೆದ್ರು. ಹಾಗಿದ್ರೆ ಈ ಯೂ-ಟರ್ನ್ ಯಾಕೆ? ಇದರ ಹಿಂದೆ ಇರೋದು ಒಂದು ಪಕ್ಕಾ ಪ್ರಾಕ್ಟಿಕಲ್ ಥಿಂಕಿಂಗ್. ತಾರಿಕ್ ರಹಮಾನ್ ಶೇಖ್ ಹಸೀನಾ ಅವರನ್ನ ಒಂದು ದೊಡ್ಡ ವಿಷಯ ಮಾಡೋಕೆ ಬಯಸ್ತಿಲ್ಲ. ಏಕೆಂದ್ರೆ ಅವರನ್ನ ವಾಪಸ್ ಕರೆಸಿ ಜೈಲ್ಗೆ ಹಾಕಿದ್ರೆ ದೇಶದೊಳಗೆ ಗಲಭೆಗಳು ಆಗ್ಬೋದೋ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ವಿರೋಧ ವ್ಯಕ್ತವಾಗ್ಬೋದು. ಅದಕ್ಕೆ ರಾಜಕೀಯ ದ್ವೇಷ ತೀರ್ಸ್ಕೊಳೋದಕ್ಕಿಂತ ಭಾರತದ ಜೊತೆ ಒಂದು ಸ್ಥಿರ, ಸಹಜ ಸಂಬಂಧ ಇಟ್ಕೊಂಡು ದೀರ್ಘಕಾಲದ ಆಡಳಿತದ ಮೇಲೆ ಗಮನ ಹರಿಸೋದು ಹೊಸ ಸರ್ಕಾರದ ಗುರಿಯಾಗಿದೆ. ಢಾಕಾದಲ್ಲಿ ಆಗ್ತಿರೋ ಈ ಎಲ್ಲ ಕ್ಷಿಪ್ರ ಬೆಳವಣಿಗೆಗಳನ್ನ ಭಾರತ ಸುಮ್ಮನೆ ನೋಡ್ತಾ ಕೂತಿಲ್ಲ. ತುಂಬಾ ಜಾಗರೂಕತೆಯಿಂದ,
ತುಂಬ ಸ್ಮಾರ್ಟ್ ಆಗಿ ಪ್ರತಿಕ್ರಿಯಿಸ್ತಿದೆ. ಭಾರತದ ರಾಜತಾಂತ್ರಿಕ ನಡೆಗಳು ಹಲವು ಸ್ತರಗಳಲ್ಲಿವೆ. ಭಾರತದ ತಂತ್ರಗಾರಿಕೆ ಹೇಗಿದೆ ಅಂತ ನೋಡೋದಾದ್ರೆ, ಮೊದಲನೇದಾಗಿ ಪ್ರಧಾನಿ ಮೋದಿಯವರು ತಾರಿಕ್ ರಹಮಾನ್ ಅವರಿಗೆ ವೈಯಕ್ತಿಕವಾಗಿ ಒಂದು ಪತ್ರ ಬರೆದಿದ್ದಾರೆ. ಅದರಲ್ಲಿ ಅಲ್ಪಸಂಖ್ಯಾತರನ್ನ ರಕ್ಷಿಸುವ ಸಮಗ್ರ ಬಾಂಗ್ಲಾದೇಶ್ ನಿರ್ಮಾಣಕ್ಕೆ ಒತ್ತು ಕೊಟ್ಟಿದ್ದಾರೆ. ಜೊತೆಗೆ ಭಾರತಕ್ಕೆ ಬರುವಂತೆ ಆಹ್ವಾನವನ್ನು ನೀಡಿದ್ದಾರೆ. ಅಷ್ಟೇ ಅಲ್ಲ, ಭಾರತದ ಉನ್ನತ ಅಧಿಕಾರಿಗಳು ವಿರೋಧ ಪಕ್ಷದ ನಾಯಕರನ್ನು ಭೇಟಿಯಾಗಿದ್ದಾರೆ. ಈ ನಡೆಗಳು ಬಾಂಗ್ಲಾದೇಶದ ರಾಜಕೀಯದ ಎಲ್ಲಾ ಭಾಗಗಳ ಜೊತೆಗೂ ಸಂಬಂಧ ಇಟ್ಟುಕೊಳ್ಳುವ ಭಾರತದ ಜಾಣಮೆಯನ್ನ ತೋರಿಸುತ್ತೆ. ಇಲ್ಲಿ ನಾವು ಗಮನಿಸಬೇಕಾದ ಒಂದು ಅತಿ ಮುಖ್ಯವಾದ ಅಂಶ ಅಂದ್ರೆ, ಭಾರತ ಬರೀ ಹೊಸ ಸರ್ಕಾರದ ಜೊತೆ ಮಾತ್ರ ಮಾತಾಡ್ತಿಲ್ಲ, ವಿರೋಧ ಪಕ್ಷವನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಪ್ರಯತ್ನ ಮಾಡ್ತಿದೆ. ಉದಾಹರಣೆಗೆ, ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಮತ್ತು ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿಯವರು ರೆಹಮಾನ್ ಅವರ ಪದಗ್ರಹಣದಲ್ಲಿ ಭಾಗವಹಿಸಿದ್ರು. ಅದೇ ವಿಕ್ರಮ್ ಮಿಸ್ರಿಯವರು ವಿರೋಧ ಪಕ್ಷದ ನಾಯಕ ಅಂದ್ರೆ ಜಮಾತ್-ಎ-ಇಸ್ಲಾಮಿಯ ನಾಯಕ ಶಫೀಕುರ್ ರೆಹಮಾನ್ ಅವರನ್ನೂ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಇದು ಭಾರತದ ಒಂದು ಸಮತೋಲಿತ ರಾಜತಾಂತ್ರಿಕ ನಡೆಯ ಸ್ಪಷ್ಟ ನಿದರ್ಶನ. ಹಾಗಾದ್ರೆ ಕೊನೆಗೊಂದು ಪ್ರಶ್ನೆ: ತಾರಿಕ್ ರಹಮಾನ್ ಅವರ ಈ ಎಲ್ಲಾ ನಡೆಗಳು ಒಂದು ಪಕ್ಕಾ ರಾಜಕಾರಣಿಯ ದೂರದೃಷ್ಟಿಯ ಜಾಣ್ಮೆಯೇ, ಅಥವಾ ಸದ್ಯಕ್ಕೆ ತಮ್ಮ ಅಧಿಕಾರವನ್ನ ಭದ್ರಪಡಿಸ್ಕೊಳ್ಳೋಕೆ ಮಾಡ್ತಿರೋ ಒಂದು ತಾತ್ಕಾಲಿಕ ತಂತ್ರನ? ಇದರ ಉತ್ತರಕ್ಕೆ ಕಾಲವೇ ಉತ್ತರಿಸಬೇಕು. ಆದ್ರೆ ಒಂದಂತೂ ನಿಜ, ಬಾಂಗ್ಲಾದೇಶದ ರಾಜಕೀಯ ಒಂದು ಅತ್ಯಂತ ರೋಚಕ ಘಟ್ಟವನ್ನ ಪ್ರವೇಶಿಸಿದೆ.